ಶಿವಣ್ಣಿಗೆ ಬೇರೆ ರಾಜ್ಯಗಳ ಬೇರೆ ಭಾಷೆಗಳ ಆಫರ್ಗಳ ಬಗ್ಗೆ, ಜೈಲರ್ ಆದ್ಮೇಲೆ ಅಥವಾ ಶಿವಣ್ಣನ ಇನ್ನೊಂದು ರೂಪ, ಇನ್ನೊಂದು ದೊಡ್ಡ ಇನ್ನಿಂಗ್ಸ್ ಇದು ಅಂತ ಪೆದ್ದಿ ಅಂತ ಮಾಡ್ತಾ ಇದ್ದೀರಿ, ಎ ಫಾರ್ ಆನಂದ್ ಇದೆಲ್ಲ ಬರ್ತಾ ಇದೆಯಲ್ಲ ನಿಮ್ದು? ಐ ಡೋಂಟ್ ನೋ. ಐ ಥಿಂಕ್ ಇಟ್ ಇಸ್ ಅನದರ್ ಇನ್ನಿಂಗ್ಸ್ ಇರ್ಬೋದು, ಅನದರ್ ಲೈನ್ ಆಲ್ಸೋ ಇರ್ಬೋದು. ಯಾಕಂದ್ರೆ ನೀವು ಕ್ರಿಕೆಟರ್ ಆಗ್ಬೇಕು ಅಂತ ಅನ್ಕೊಂಡಿದ್ರು, ಡಾಕ್ಟರ್ ಆಗ್ಬೇಕು ಅಂತ, ನಿಮ್ ಕ್ರಿಕೆಟರ್ ಆಗ್ಬೇಕು, ಡಿವಿಯೇಷನ್ಸ್ ಬಹಳ ಇರುತ್ತೆ. ಸೊ ಆ ಡಿವಿಯೇಷನ್ ಯಾವ್ದು ಬರುತ್ತೆ ಯಾವ್ದು ಕ್ಲಿಕ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ನಮ್ ಪಾಲಿಗೆ ಬಂದಿದ್ ಪಂಚಾಮೃತ ಅಷ್ಟೇ, ನಾವು ಅದನ್ನ ಅನುಭವಿಸ್ಬೇಕು, ಅದನ್ನ ನೀಟಾಗಿ ತಗೊಂಡೋಗ್ಬೇಕಷ್ಟೇ. ಅದೇ ಮಾಡ್ಕೊಂಡು ಕೂತ್ಕೊಳಕ್ಕಾಗಲ್ಲ. ಅದಾದ್ಮೇಲೆ ಇದು ಮಾಡಿದೆ ಧನುಷ್ ಅವ್ರ ಜೊತೆಲಿ ಕ್ಯಾಪ್ಟನ್ ಮಿಲ್ಲರ್ ಮಾಡಿದೆ. ಅದಾದ್ಮೇಲೆ ಇನ್ನೊಂದು ಒಂದು ಫಿಲ್ಮ್ ಬಂದಿದೆ ಅವಾಗ, ಮೋಸ್ಟ್ಲಿ ಐ ಥಿಂಕ್ ಐ ಮೈಟ್ ಸ್ಟಾರ್ಟ್ ಆನ್ ಅಕ್ಟೋಬರ್ ಆರ್ ನವೆಂಬರ್. ಓಕೆ, ಅದೊಂದು ಆಲ್ ಲ್ಯಾಂಗ್ವೇಜಸ್ ಅದು ಬೇರೆ ತರ ಒಂದು ಪೆಕ್ಯುಲರ್ ಲವ್ ಸ್ಟೋರಿ, ಮೆಚ್ಯೂರ್ಡ್ ಲವ್ ಸ್ಟೋರಿ ವಿತ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್. ಇಟ್ ವಿಲ್ ಬಿ ಲೈಕ್ ಒಂದು ಕಾಮಿಡಿ ಎಲಿಮೆಂಟ್ ಇರುತ್ತೆ. ಇದು ಬೊಮ್ಮರಲ್ಲಿ ಬಂತು ನೋಡಿ, ಆ ಸ್ಟೈಲ್ ಒಂದು ಮೆಚ್ಯೂರ್ಡ್ ಲವ್ ಸ್ಟೋರಿ. ಮೆಚ್ಯೂರ್ಡ್ ಲವ್ ಸ್ಟೋರಿ. ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದು? ತೆಲುಗು, ತಮಿಳ್, ಮಲಯಾಳಂ ಅಂಡ್ ಕನ್ನಡ. ಓಕೆ, ಇದು ಬೇರೆ ಬೇರೆ ಲೆವೆಲ್ ಮಾಡ್ಬೇಕಂತಿದ್ದಾರೆ. ಆ ಡೈರೆಕ್ಟರ್ ಓಕೆ ಮಾಡಿದೀನಿ. ಮೋಸ್ಟ್ಲಿ ಬೇರೆ ಪ್ರೊಡ್ಯೂಸರ್ ಮಾಡ್ಬೇಕಾದ್ರೆ ಬೇರೆ ಅದ್ರಲ್ಲಿ ಒಂದು ಮಗನ್ ಕ್ಯಾರೆಕ್ಟರ್ ಬರುತ್ತೆ. ಒಂದು ಫಸ್ಟ್ ಐ ವಿಲ್ ಟ್ರೈ, ಒಂದು ಬೇರೆ ತರವಾಗಿರುತ್ತೆ ಅನ್ನೋದನ್ನ ಒಂದು ಆ ಥರ ಒಳ್ಳೊಳ್ಳೆ ಆಫರ್ಸ್ ಬಂದಿದೆ. ನಾವು ಐ ಆಮ್ ಗೆಟಿಂಗ್ ಬ್ಯಾಕ್ ಟು ಮೈ ವರ್ಕ್. ಸೊ ಅದರಿಂದ ಸ್ಟಾರ್ಟೆಡ್ ಮೈ ವರ್ಕ್. ಅದು ದೇವ್ರು ಎಲ್ಲಿಂದ ಎನರ್ಜಿ ಕೊಡ್ತಾನೋ ನಂಗೆ ಗೊತ್ತಿಲ್ಲ. ಶಿವಣ್ಣ ಹತ್ರ ಒಂದು ಸ್ಪೆಷಲ್ ವಾಚ್ ಇದೆ. ಆ ವಾಚ್ ಅಲ್ಲಿ ದಿನಕ್ಕೆ 72 ಗಂಟೆ, ದಿನಕ್ಕೆ 48 ಗಂಟೆ ಎಲ್ಲ ತೋರಿಸುತ್ತಂತೆ. ನಾನು ಅವಾಗಿಂದ ನಿಮ್ ಕೈ ನೋಡ್ತಾ ಇದ್ದೀನಿ, ವಾಚ್ ಇಲ್ಲ. ಅಂದ್ರೆ ಎಲ್ರಿಗೂ 24 ಗಂಟೆ ಶಿವಣ್ಣ. ನಿಮ್ಗೆ ಶಿವಣ್ಣ ಅವ್ರಿಗೆ ನೋಡಿದ್ರೆ ಈಗ ವರ್ಷಕ್ಕೆ 2 ಫಿಲಮ್ ಮಾಡಿರೋದಿದೆ, 3 ಫಿಲಮ್, ನಂಗೆ ಗೊತ್ತಿಲ್ಲ ನಿಮ್ ರೆಕಾರ್ಡ್ ಎಷ್ಟಿದೆ ಅಂತ ಹೇಳಿ. ಒಂದು ವರ್ಷದಲ್ಲಿ ಒಬ್ಬ ಮನುಷ್ಯ ಎಷ್ಟು ಸಿನಿಮಾ ಮಾಡಬಹುದು? ಶಿವಣ್ಣ ಎಷ್ಟು ಮಾಡಿದ್ದಾರೆ? ಮತ್ತೆ ಅದೇನೋ ಗ್ಯಾಪ್ ತಗೊಳ್ಳೋದು 2 ವರ್ಷ 3 ವರ್ಷ, ಇದನ್ನ ಕೇಳೇ ಇಲ್ಲಲ್ಲ ಶಿವಣ್ಣ ಅವ್ರ ಇಷ್ಟನಲ್ಲಿ. ಸಕ್ಸಸ್ಸಾ, ಕಮರ್ಷಿಯಲ್ ಫೇಲ್ಯೂರಾ, ನೆಕ್ಸ್ಟ್ ಇನ್ನೊಂದು ಸ್ಟೋರಿ, ಇನ್ನೊಂದು ಶಿವಣ್ಣ, ಹೊಸತು. ಪ್ರತಿ ಸಿನಿಮಾ ಹೊಸ ಶಿವಣ್ಣ ಕಾಣ್ತಾನೆ ಹೋಗ್ತಾರಲ್ಲ, ಹೇಗೆ ಶಿವಣ್ಣ ಇದು? ಅನುಭವನೇ ಹೊಸತಲ್ವಾ? ಎಲ್ಲಾದ್ರೂ ಅನುಭವಿಸ್ಬೇಕು, ಅನುಭವನೇ ಹೊಸದು. ಅದೆಲ್ಲ ಅನುಭವಿಸ್ತಾ ಹೋಗ್ತಾರೆ. ಹಂಗೆ ಇಲ್ಲ ಏಜ್ ಆಗೋಯ್ತು ಇವಾಗ ಇನ್ಮೇಲೆ ಹಿಂಗೆ ಇರ್ಬೇಕು. ವೈ? ಹೂ ಟೋಲ್ಡ್? ಯಾರು ಹೇಳಿದ್ದು? ಇಲ್ವಲ್ಲ. ಇವಾಗ ನಾ ಫೈಟ್ ಮಾಡ್ತೀನಿ, ಮೇಲಿಂದ ಒಂದು 30 ಅಡಿಯಿಂದ ಜಂಪ್ ಮಾಡ್ತೀನಿ ಅಂದ್ರೆ ಬೇಡ ಅಂತ ಹೇಳ್ತೀವ? ನಾನು ಏಜ್ ನೋಡ್ಕೊಂಡು ಜಂಪ್ ಮಾಡ್ತೀನಿ? ಇಲ್ಲ, ಐ ಕ್ಯಾನ್ ಡೂ. ದಟ್ಸ್ ವೈ ಐ ಆಮ್ ಡೂಯಿಂಗ್. ಏಜ್ ಡಸಂಟ್ ಡೂ ದಟ್, ಅ ಪರ್ಸನ್ ಇಸ್ ಡೂಯಿಂಗ್. ಎಸ್, ಐ ಕ್ಯಾನ್ ಡೂ ಅನ್ನೋ ಒಂದು ಕ್ಯಾಲಿಬರ್, ಒಂದು ಉತ್ಸಾಹ ಇದೆ, ಮಾಡ್ತೀನಿ ಅಷ್ಟೇನೆ. ಏಜ್ ಡಸಂಟ್ ಮ್ಯಾಟರ್. ಇವಾಗ ಇಷ್ಟೇ ಮಾಡ್ಬೇಕು ಅಷ್ಟೇ ಇಲ್ಲ. ಯಾತಿಗೆ ಬೇಕು ಗ್ಯಾಪ್ ತಗೊಳ್ಳೋದು? ಏನ್ ಇದು ಮಾಡ್ತೀವಿ ನಾವು? ಒಂದು ಮಾತೇನಿದೆ ಗೊತ್ತಾ ಶಿವಣ್ಣ, ಈಗ 2 ವರ್ಷ 3 ವರ್ಷ 4 ವರ್ಷ ಒಂದು ಗ್ಯಾಪ್ ತಗೊಂಡು, ಈಗ ನೀವು 2-3 ವರ್ಷಕ್ಕೆ 5-6 ಮೂವಿ ಮಾಡೋ ಬದಲು ಒಂದೇ ಮೂವಿ ದೊಡ್ಡ ಮಟ್ಟದಲ್ಲಿ ಮಾಡಿದಾಗ ನಮಗೆ ಕಮರ್ಷಿಯಲಿ ಅದರಲ್ಲೇ ಅಷ್ಟು ಹಣ ಬರಬೇಕಾದಾಗ ನಾವು ಇನ್ನೂ ಇಂಡೆಪ್ತ್ ಆಗಿ ಮಾಡ್ತಾ ಇದ್ದೀವಿ, ಇನ್ನೂ ಪ್ರಮೋಷನ್ಗೆ ಅವಕಾಶ ಇರುತ್ತೆ, ಏನೋ ಮಾಡ್ತಾ ಇದಾರಂತೆ ದೊಡ್ಡದಂತೆ ಅಂತ ಹೈಪ್ ಕ್ರಿಯೇಟ್ ಆಗುತ್ತೆ. ನಾನು ಅಲಿಖಿತ ನಿಯಮಗಳ ಬಗ್ಗೆ ಮಾತಾಡ್ತೀನಿ. ಹಣಕ್ಕೋಸ್ಕರ ಸಿನಿಮಾ ಮಾಡೋದು ತಪ್ಪಾಗುತ್ತೆ. ಹಣಕ್ಕೋಸ್ಕರ ಅದು ಹಣ ಒಂದೊಂದ್ಸರಿ ನಾನು ಯಾಕೆ ಬರೀ ಸಮ್ ಪೀಪಲ್ ಹಣ ಇಷ್ಟೇ, ಓಕೆ, ನೋ ಪ್ರಾಬ್ಲಮ್. ಬೆಳಿಗ್ಗೆ ಇದ್ರೆ ಶಿವಣ್ಣ ವರ್ಕ್ ಹೋಗ್ಬೇಕಷ್ಟೇ. ಲೆಟ್ಸ್ ಗೋ. ಬಿಕಾಸ್ ನನ್ನಿಂದ ಎಷ್ಟೋ ಜನ ನೋಡಿ, ಎಷ್ಟು ಫ್ಯಾಮಿಲೀಸ್ ಒಲೆ ಹೊಡಿತೆ. ಆ ಒಲೆನ ನಾವು ಆರಿಸ್ಬಾರ್ದಲ್ವಾ? ಹುರ್ಕೊಂಡು ಹೋಗ್ಲಿ ಬಿಡಿ ಪಾಪ. ಅವ್ರ ಮನೆ ಎಜುಕೇಶನ್, ಎಷ್ಟು ಜನ ಮಕ್ಕಳು ಓದ್ತಿರ್ಬೋದು, ಅದೊಂದು ಭವಿಷ್ಯ ಆಗುತ್ತೆ. ಅವ್ರ ಜನರೇಷನ್ ಬೆಳೆಯುತ್ತೆ. ಇಟ್ಸ್ ನಾಟ್ ಓನ್ಲಿ ಯು ಗ್ರೋ ವಿತ್ ಅದರ್ಸ್ ಗ್ರೋಯಿಂಗ್. ಅದಿರ್ಬೇಕೇ ಹೊರತು ಇಲ್ಲ ನಾವು ಮಾಡ್ತೀನಿ 3 ವರ್ಷ ಮಾಡಿದ್ರೆ ನನಗೆ ಇಷ್ಟೇ ದುಡ್ಡು ದೊಡ್ಡ ವಿಷಯ ಅಲ್ಲ. ಎಲ್ಲ ಸಿನಿಮಾ ಒಂದೇ ಕಡೆ ಬಂದ್ಬಿಡುತ್ತೆ ಅಂತ ಶಿವಣ್ಣ ಯಾತಕ್ಕೆ ಬೇಕು? ಅದನ್ನ 10 ಪಿಕ್ಚರ್ ಡಿಸ್ಟ್ರಿಬ್ಯೂಟ್ ಮಾಡಿ ಬೇರೆ ಥಿಯೇಟರ್ಸ್ ನೋಡುತ್ತೆ. ಎಷ್ಟು ಥಿಯೇಟರ್ಸ್ ಇದ್ದಾರೆ ಅಲ್ಲಿ? ಕಾರ್ಮಿಕರು, ನೌಕರರು ಎಲ್ಲಾರು ಥಿಂಕ್ ಮಾಡ್ಬೇಕಲ್ವಾ? ಕೌಂಟರು, ಅಲ್ಲಿ ಪಾಪ್ಕಾರ್ನ್ ಮಾರೋನು, ಎಲ್ಲರದು ಎವ್ರಿಬಡಿ ಜೀವನ ಇದೆ. ಪ್ರಾಕ್ಟಿಕಲ್ ನಾಲೆಜ್ ಅಷ್ಟೇನೆ. ಇಲ್ಲಿ ಏನ್ ಸಾಧನೆ ಮಾಡ್ತೀವಿ? ಕೊನೆಯಲ್ಲಿ ಹೆಸರೇ ಉಳಿಬೇಕಲ್ವಾ? ರಾಜ್ಕುಮಾರ್, MGR ಅವ್ರನ್ನ, NT ರಾಮರಾವ್ ಅವ್ರನ್ನ, ಶಿವಾಜಿ ಗಣೇಶ್ ಅವ್ರನ್ನ, ಇಲ್ಲ ದಿಲೀಪ್ ಕುಮಾರ್ ಅವ್ರನ್ನ, ಇಲ್ಲ ರಾಜ್ಕುಮಾರ್, ಅಮಿತಾಬ್ ಬಚ್ಚನ್ ಯಾಕೆ ನೆನ್ಸ್ಕೊತಾರೆ ಹೇಳಿ? ರಾಜ್ಕುಮಾರ್ ಅವ್ರನ್ನ, ಅಪ್ಪಾಜಿನಾಗ್ಲಿ, ಪುನೀತ್ನಾಗ್ಲಿ ಯಾಕೆ ನೆನ್ಸ್ಕೊತಾರೆ? ವರ್ಕ್. ವಿಷ್ಣುವರ್ಧನ್ ಆಗ್ಲಿ, ಅಂಬರೀಶ್ ಅವ್ರು ಯಾಕೆ ನೆನ್ಸ್ಕೊತಾರೆ? ಡೆಡಿಕೇಶನ್ ಫಾರ್ ಪ್ರೊಫೆಷನ್, ಡೆಡಿಕೇಶನ್ ಫಾರ್ ದ ಪೀಪಲ್. ನೀವು ಎಷ್ಟು ಹಣ ಮಾಡಿದೆ, ಎಷ್ಟು ದುಡ್ಡು ತಗೊಂಡ್ಬಿಟ್ಟು, ನೋ, ದಟ್ ಡಸಂಟ್ ಮ್ಯಾಟರ್. ರಾಜ್ಕುಮಾರ್ ಎಷ್ಟು ದುಡ್ಡು ತಗೊಂಡ್ಬಿಟ್ರು?
ಅಲ್ವಾ? ಎಷ್ಟು ಜನ ಎಕ್ಸಾಂಪಲ್ ನಾನು ಹೇಳ್ಬೇಕಾದ್ರೆ ಎಷ್ಟು ಜನ ಪ್ರೊಡ್ಯೂಸರ್ಸ್ ಹೇಳಿದ್ದಾರೆ ಇಷ್ಟೇ ತಗೋತಿದ್ರಿ ರಾಜ್ಕುಮಾರ್, ಅದಕ್ಕೆ ರಾಜ್ಕುಮಾರ್. ನನಗೆ ನಂಬರ್ಸ್ ಸ್ವಲ್ಪ ಆ ಕಡೆ ಈ ಕಡೆ ಹೇಳಬಹುದು. ಬಂಗಾರದ ಮನುಷ್ಯ ಅಂತ ಸಿನಿಮಾಗೆ 25,000 ರೂಪಾಯಿ ಸಂಪಾದನೆ ಅಂತ ಕೇಳಿದೀನಿ. ಅದೇ ರಾಜ್ಕುಮಾರ್ ಅಲ್ವಾ? ಬಂಗಾರದ ಮನುಷ್ಯ 25,000 ರೂಪಾಯಿ. ಅವನು 20 ಕೋಟಿ ತಗೊಂಡ್ರೆ 100 ಕೋಟಿ ತಗೊಂಡ್ರೆ ಅವ್ನು ರಾಜ್ಕುಮಾರ್ ಆಗಲ್ಲ. ₹1 ತಗೊಂಡ್ರು ಅವ್ನು ರಾಜನ್ ತರ ಇರಬೇಕು, ರಾಜನ್ ತರ ನಡವಳಿಕೆ ಇರಬೇಕು, ಅದು ರಾಜ್ಕುಮಾರ್. ನನಗೆ ನಿಮ್ಮ ಹತ್ರ ಮಾತಾಡಿದ್ರೆ ಗೊತ್ತಿಲ್ಲ, ನನಗೆಲ್ಲ ರಾಜ್ಕುಮಾರ್ ಅವ್ರನ್ನ ಸಂದರ್ಶನ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ನನ್ನ ಬಾಲ್ಯದಲ್ಲಿ ನಾನಿದ್ದಂಥ ಸ್ಥಳದಲ್ಲಿ ರಾಜ್ಕುಮಾರ್ ಸರ್ದು ಅನೇಕ ಸಿನಿಮಾಗಳು ಶೂಟಿಂಗ್ ಆಗ್ತಿತ್ತು. ಅದರ ಒಂದು ಜೀವನ ಚೈತ್ರ, ನಾನಿನ್ನ ಸ್ಕೂಲ್ ಹೋಗ್ತಿದ್ದ ಹುಡುಗ, ಅದರಲ್ಲಿ ಒಂದು ಸೀನ್ ಬರುತ್ತೆ, ಅದರಲ್ಲಿ ವಸಂತಪುರದಲ್ಲಿ ಆದಂತ ಅದ್ರ ಮುಂದೆ ಕೂತ್ಕೊಳ್ಳೋಂಥ ಅವಕಾಶ ಸಿಕ್ಕಿತ್ತು. ತದೇಕ ಚಿತ್ರದಿಂದ ನೋಡ್ತಾನೆ ಇದ್ದೆ ರಾಜ್ಕುಮಾರ್ ಅವ್ರನ್ನ. ಆಮೇಲೆ ಗುರಿ ನಾವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಅದು ಡೌನಲ್ಲಿ ಆದಂತ ಶೂಟಿಂಗ್, ಅದು ಒಂಥರ ವಿಸ್ಮಯವಾಗಿ ವಿಸ್ಮಿತರಾಗಿ ನೋಡ್ತಾ ಇದ್ವಿ ನಾವು ಅವ್ರನ್ನ. ಈಗ ಅವರು ಒಂದೊಂದು ಫೇಸ್ ಬರುತ್ತೆ ಅವ್ರ ಲೈಫಲ್ಲಿ. ಚಿತ್ರರಂಗ ಕಷ್ಟದಲ್ಲಿತ್ತು, ಒಂಥರ ಬರ ಬಂದಿತ್ತು, ಊಟ ಇರಲ್ಲ ಅಂದಾಗ ರಾಜ್ಕುಮಾರ್ ಅವರು ಎಲ್ಲ ಕಲಾವಿದರನ್ನು ಸೇರಿಸ್ಕೊಂಡು ನಾರ್ತ್ ಕರ್ನಾಟಕ ಎಲ್ಲ ಪ್ರವಾಸ ಹೋಗಿ ನಾಟಕ ಮಾಡಿ ರೇಷನ್ಗೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಊಟ ಮಾಡಿ ಬದುಕಿ ಮೆಸೇಜ್ ಕೊಟ್ಟಿದ್ರು. ಆ ಮೆಸೇಜ್ನ ಇನ್ನೊಂದು ರೂಪವಾಗಿ ನೀವು ಮಾತಾಡ್ತಾ ಇದ್ದೀರಿ ಶಿವಣ್ಣ. ಇವತ್ತು ಚಿತ್ರರಂಗ ಎಲ್ಲ ನಂಬ್ಕೊಂಡಿರ್ತಾರೆ. ನಮ್ಗೇನು ನಾವೇನ್ ನೋಡಿದೀವಿ ಅವ್ರನ್ನ, ಅವ್ರು ಮಾಡಿದೀವಿ. ಅಂಡ್ ನಾನ್ ಪೊಲಿಟಿಕಲಿ ವಾಟ್ ಹ್ಯಾಸ್ ಬೋರ್ಡ್ ಇದು ಗೋಕಾಕ್ದೆಲ್ಲ ನೆನ್ಸ್ಕೊಂಡ್ರೆ ನೋಬಡಿ ಕ್ಯಾನ್ ಒನ್ ಕಾಲ್ ಅಷ್ಟೇ. ಇಂಡಿಯಾ ಅಲ್ಲ, ಪ್ರಪಂಚದಲ್ಲಿ ಯಾರು ಮಾಡಿಲ್ಲ. ವಿತೌಟ್ ಏನ್ ಸ್ವಾರ್ಥ ಇಲ್ದೇನೆ ಬರೀ ಇದು ನಮ್ ಜನ ಬದುಕ್ಲಿ, ನಮ್ ಭಾಷೆ ಬದುಕ್ಲಿ. ಯಾರಿಗೆ ಬರುತ್ತೆ ಅದು? ಇದೆಲ್ಲ ಯಾರಿಗೆ ಬರುತ್ತೆ ಅಂದ್ರೆ ರಾಜ್ಕುಮಾರ್ ಓನ್ಲಿ ಫಾರ್ ಕಿಂಗ್ಸ್ ಬರುತ್ತೆ. ಇದಕ್ಕೆ ಹೋಗಿದ್ರು, ಎಲ್ಲಿ ವೀರಪ್ಪನ ಕರ್ಕೊಂಡು ಹೋಗಿದ್ರು, ಯಾರಿಗೆ ಬರುತ್ತೆ ಅದು? ಓನ್ಲಿ ಫಾರ್ ದೀಸ್ ಪೀಪಲ್. ಇನ್ಯಾರಿಗೂ ಬರಲ್ಲ. ಇಟ್ ಜಸ್ಟ್ ಲೈಕ್ ರಾಮ 14 ವರ್ಷ ಹೋದ್ರು, ಒಂದು ಎಕ್ಸೈಲ್ ಹೋದಂಗಿತ್ತು ನೋಡಿ. 108 ದಿನ ಏನೋ ಇದ್ರು ಅಲ್ಲಿ. ಸಮಥಿಂಗ್ಸ್ ವಿ ಹ್ಯಾವ್ ಟು ಥಿಂಕ್, ಯೋಚನೆ ಮಾಡ್ಬೇಕು. ಯೋಚನೆ ಮಾಡಿದಾಗ ಅಲ್ಲೇ ಆನ್ಸರ್ ಇರುತ್ತೆ. ಅಂಡ್ ಅದು ಇನ್ನೊಬ್ಬರದ್ದು ಯಾರ್ದು ಅವ್ರ ತಪ್ಪು ಅಂತ ಹೇಳಕ್ಕಾಗಲ್ಲ. ಮೈಟ್ ಬಿ ಅವ್ರ ಲೈಫ್ ಲುಕ್ಔಟ್ ಹಂಗಿರ್ಬೋದು. ಬಟ್ ಅಲ್ಟಿಮೇಟ್ಲಿ ಒಂದು ತಿಳ್ಕೋಬೇಕು, ನಾವು ಹ್ಯೂಮನ್ಸ್, ಬೇರೆಯವರು ಹ್ಯೂಮನ್ಸ್ ಅನ್ನೋದನ್ನ ನಾವು ತಿಳ್ಕೋಬೇಕು. ಸಕ್ಸಸ್ ಏನು, ಫೇಲ್ಯೂರ್ ಏನು ಶಿವಣ್ಣ ನಿಮ್ಮ ಪ್ರಕಾರ? ಯಾವುದನ್ನು ಸಕ್ಸಸ್ ಅಂತ ಕನ್ಸಿಡರ್ ಮಾಡ್ತೀರಿ, ಯಾವುದು ಫೇಲ್ಯೂರು? ನಮ್ಮ ಕೈಲಿ ಇರಲ್ಲ ಅದು. ನಮ್ಗೆ ಗೊತ್ತಾಗ್ಬಿಟ್ಟು ದೇವ್ರಾಗ್ಬಿಡ್ತೀವಿ. ಅದಕ್ಕೆ ದೇವ್ರ ಆಗಕ್ಕೆ ಹೋಗ್ಬಾರ್ದು, ಮನುಷ್ಯನಾಗೆ ಎತ್ಕೊಂಡು ಹೋಗ್ಬೇಕು. 100 days ಓಡ್ತು ಸಕ್ಸಸ್ ಶಿವಣ್ಣ ಪಾಲ್ಗದು ಹಂಗಂತ ನಾವು ಟ್ರೀಟ್ ಮಾಡ 100 days ಹೋಗ್ಬಿಟ್ಟು ಅಥವಾ ಎಷ್ಟೋ ಪಿಕ್ಚರ್ಸ್ ಎಲ್ಲ ಆರ್ಟಿಸ್ಟ್ಗಳು ಓಡಿದೆ. ಬಟ್ ಥಿಂಗ್ ಇಸ್, ನಾವು ಏನ್ ಮಾಡ್ತೀವೋ ಸಿನ್ಸಿಯರ್ ಮಾಡಿದಾಗ ಜನಗಳಿಗೆ ಮುಟ್ಟುತ್ತೆ, ಜನ ನೋಡ್ತಾರೆ. ಅವತ್ತು ಆ ಪಾತ್ರ ಇವತ್ತು ಹೇಳಿ ಓಂ ಬಗ್ಗೆ ಒಂದು ಎಕ್ಸಾಂಪಲ್ ಹೇಳಿದ್ರಿ, ಬಂಗಾರದ ಮನುಷ್ಯ ಹೇಳಿದ್ರಿ, ಅಲ್ಲ ಅಪ್ಪುದು ರಾಜ್ಕುಮಾರ್ ಹೇಳಿದ್ರಿ. ಯಾಕೆ ಕೇಳ್ತೀರ ಅಂದ್ರೆ ಅಂತ ಸಿನಿಮಾಗಳು ಇಟ್ ವಿಲ್ ಟಚ್. ಮುಂಗಾರು ಮಳೆ ಇರ್ಬೋದು, ಸಮ್ ಲವ್, ಸಮಥಿಂಗ್ ಇಸ್ ದೇರ್ ವೇರ್ ಇಟ್ ಟಚಸ್. ಇಲ್ಲ ದುನಿಯಾ ಇರ್ಬೋದು. ಸೊ ಸಮ್ ಫಿಲ್ಮ್ಸ್ ಆರ್ ದೇರ್ ವೇರ್ ಲಾಜಿಕಲಿ ಬಂಧನ, ವಿಷ್ಣುವರ್ಧನ್, ನಾಗರಾವ್, ಸಮ್ ಎಪಿಕ್ ಫಿಲ್ಮ್ಸ್ ಆರ್ ದೇರ್. ಅದು ಯಾರು ನಾವು ನೆನ್ಸ್ಕೊಳಕ್ಕಾಗಲ್ಲ. ಅದು ಯಾತಕ್ಕೆ ಅಂತೀವಿ ಅಂದ್ರೆ ಬಿಕಾಸ್ ದಟ್ ಕ್ಯಾರೆಕ್ಟರ್ ಮುಟ್ಟಿರುತ್ತೆ. ಜೋಗಿ, ಜೋಡಿ, ಸೊ ಜಮನ ಜೋಡಿ, ಅದ ಕಲ್ಚರ್. ಆಗಿನ ಕಾಲ ಅಂತ ಹೇಳ್ತೀವಿ. ಇಲ್ಲ ಈಗಿನ ಕಾಲದ ಟಗರು ನೋಡ್ಬಿಟ್ಟು ಎಷ್ಟೋ ನಡೆದ್ರು, ಕಾಪ್ ಅಂದ್ರೆ ಹಿಂಗೆ ಇರ್ಬೇಕ್ರಿ ಅಂತ. ಮೆನಿ ಕಾಪ್ಸ್ ಹ್ಯಾವ್ ಟೋಲ್ಡ್. ಕರ್ನಾಟಕದಲ್ಲಿ ಎಷ್ಟೋ ಜನ ಕಮಿಷನರ್ಸ್, ಏನ್ ಸರ್ ಅದು ಹೆಂಗ್ ಬಂತು ಸರ್, ಅದು ನಮ್ಗೆ ಗೊತ್ತಿಲ್ಲ ಅದು ಹೆಂಗ್ ಬಂತು ಅಂತ. ದಟ್ಸ್ ವೆರಿ ಸಟಲಿ. ಅವನು ಹೆಂಗ್ ಬೇಕು ಇದು ಟೆಂಪರ್ಮೆಂಟ್ ಆಗಲಿ, ಇಲ್ಲ ಬಂದು ಕಿರ್ಚಾಡೋದು ದೊಡ್ಡ ವಿಷಯ ಅಲ್ಲ. ಬಟ್ ಕಾಮ್ ಆಗಿರ್ತಾನೆ. ಆ ಕಾಮ್ನೆಸ್ಲಿ ಒಂದು ಆಂಗರ್ ಇರುತ್ತೆ, ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಅದನ್ನ ಡೈರೆಕ್ಟರ್ ಇಂಪಾರ್ಟೆಂಟ್ ಆಗ್ತಾರೆ, ಎಲ್ಲರೂ ಇಂಪಾರ್ಟೆಂಟ್ ಆಗ್ತಾರೆ. ಸೊ ವಿ ಹ್ಯಾವ್ ಟು ಥಿಂಕ್ ಅಷ್ಟೇ. ರಾಮ್ ಚರಣ್ ಜೊತೆಲಿ ತೆಲುಗು ಅದು ಮೂವಿ ಮಾಡ್ತಾ ಇದ್ರಿ, ಪೆದ್ದಿ. ಹೇಗಿದೆ ಶಿವಣ್ಣ? ತುಂಬಾ ಚೆನ್ನಾಗಿ, ವೆರಿ ನೈಸ್, ವೆರಿ ಲವ್ಲಿ ಬಾಯ್. ಉದ್ದಬ ಬೇರೆ ಆಯ್ತು. ನಿಮ್ ತೆಲುಗು ಹೇಗೆ ಶಿವಣ್ಣ? ತೆಲುಗು ಫ್ಲೂಯೆಂಟ್ ಅಂತಲ್ಲ, ಓಕೆ, ಐ ಟೇಕ್ ದ ಡೈಲಾಗ್ ಅಂಡ್ ದಿಸ್ ಒನ್. ಬುಚಿಬಾಬು ಡೈರೆಕ್ಟರ್ ಅಷ್ಟೇ, ತುಂಬಾನೇ ಒಳ್ಳೆ ಕ್ಯಾಮ್ರಾಮನ್, ವೆರಿ ಗುಡ್ ಕ್ಯಾಮ್ರಾಮನ್. ರತ್ನವೇಲ್ ಅಂತ ತುಂಬಾ ಚೆನ್ನಾಗಿ ಮಾಡ್ತಾರೆ. ದ ಹೋಲ್ ಯೂನಿಟ್, ಹೋಲ್ ಟೀಮ್ ಇಸ್ ವೆರಿ ಗುಡ್, ವೆರಿ ಗುಡ್, ವೆರಿ ಬ್ಯೂಟಿಫುಲ್. ಅಂಡ್ ರಾಮ್ ಚರಣ್ ಅವ್ರು ಅಷ್ಟೇ ಬಹಳ ಚೆನ್ನಾಗಿ ಮಾಡ್ತಾರೆ. ಅಂಡ್ ಸಬ್ಜೆಕ್ಟ್ ಇವೆಲ್ಲ ಹೇಳ್ತೀನಿ ನೋಡಿ, ತುಂಬಾ ಅದ್ಭುತವಾದ ಸಬ್ಜೆಕ್ಟ್.